ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದು ಹೊಸ ಯೂಟ್ಯೂಬರ್ಸ್ ಎಲ್ರಿಗೂ ಕೂಡ ಒಂದು ಡೌಟ್ ಇದೆ. ಏನಪ್ಪ ಅಂದರೆ, ಎಲ್ಲರ ವಿಡಿಯೋ ಕೆಳಗಡೆ ಅಂದರೆ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ನಾವು ಸಪೋರ್ಟ್ ಮಾಡಿದ್ದೀನಿ, ನೀವು ಕೂಡ ಸಪೋರ್ಟ್ ಮಾಡಿ, ಅಥವಾ ಅವ್ರ ಸಬ್ಸ್ಕ್ರೈಬರ್ಸ್ ನೆಕ್ಸ್ಟ್ ನಂಬರು, ಅದಾದಮೇಲೆ ನಾನು ಕನೆಕ್ಟ್ ಆಗಿದ್ದೀನಿ, ನೀವು ಕನೆಕ್ಟ್ ಆಗಿ. ಸೊ ಈ ಥರ ಎಲ್ಲವೂ ಕೂಡ ಇರುತ್ತೆ. ಸೊ ಇದರಿಂದ ಮಾನಿಟೈಸೇಷನ್ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಈ ಥರ ಕನೆಕ್ಟ್ ಆದರೆ ಅದು ಲೆಸ್ ಆಗುತ್ತಾ, ಕೌಂಟ್ ಆಗಲ್ವಾ? ಸೊ ಈ ಥರ ಅನೇಕ ರೀತಿಯಾದಂಥ ಡೌಟ್ಸ್ ಇದೆ. ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಅದರಿಂದ ಏನು ಪ್ರಾಬ್ಲಮ್ ಇದೆಯಾ ಅಥವಾ ಇಲ್ವಾ ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಾದಮೇಲೆ ವ್ಯೂಸ್ ಬರ್ತಾಯಿಲ್ಲ. ಸೊ ವ್ಯೂಸ್ ಪ್ರಾಬ್ಲಮ್ಮು ಯಾಕೆ ಬರ್ತಾಯಿಲ್ಲ, ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಾದಮೇಲೆ ನಾವು ವಿಡಿಯೋ ಮಾಡಬೇಕಂದ್ರೆ ಏನಾದರೂ ಮಾಡಿದರೆ, ಅಂದರೆ ಏನೆಲ್ಲ ಮಾಡಿದರೆ ನಮ್ಮ ಒಂದು ಚಾನಲ್ ಗ್ರೋ ಆಗೋದಿಲ್ಲ, ಅದಾದಮೇಲೆ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ, ಆವಾಗ ಮಾತ್ರ ನಿಮಗೆ ಎಲ್ಲವೂ ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅಷ್ಟು ಮೀರಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಯೂಟ್ಯೂಬ್ ಓಪನ್ ಮಾಡಿದರೆ ಅವ್ರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ನಾನು ಕೂಡ ಹೊಸ ಯೂಟ್ಯೂಬರೇ, ನನಗೂ ಈ ಥರ ಡೌಟ್ಸ್ ಇತ್ತು. ಸೊ ಅದನ್ನು ನಾನು ಒಬ್ರಿಗೆ ಕೇಳಿಬಿಟ್ಟು ಎಲ್ಲ ಕಡೆ ಸರ್ಚ್ ಮಾಡಿಬಿಟ್ಟು ನಾನು ಡೌಟ್ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಈ ಥರ ಡೌಟ್ಸ್ ಇದ್ದರೆ ಸೊ ಅದನ್ನು ಕೂಡ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆನಾ? ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದುಬಿಟ್ಟು ಇವಾಗ ಇದೇನು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ, ಅದಾದಮೇಲೆ ಸಪೋರ್ಟು ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ವಾ, ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡ್ಕೋತಾ ಇದ್ದೀರಾ. ಸೊ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದಾದರೆ ಯಾವುದೂ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಆರಾಮ್ಸೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋಬೋದು. ಓಕೆನಾ? ಎಲ್ರಿಗೂ ಅದೇ ಭಯ ಇತ್ತು. ಸೊ ಈ ಥರ ನಾವೆಲ್ಲ ಮಾಡ್ತಾಯಿದ್ದೀವಿ, ಲಾಸ್ಟಲ್ಲಿ ಏನಾದರೂ ಚಾನಲ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಯಾವುದು ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಒಂದೇ ಒಂದಾಗುತ್ತೆ. ಅದು ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೀನಿ. ನಾನು ವೀವ್ಸ್ ಹೇಳ್ತೀನಲ್ವ, ಸೊ ಅವಾಗ ಹೇಳ್ತೀನಿ. ಇದೇ ಒಬ್ರಿಗೊಬ್ರು ಕನೆಕ್ಟ್ ಮಾಡ್ಕೋದಿದೆ ಅಲ್ವಾ, ಅದು ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಆರಾಮ್ಸೆ ನೀವು ಒಬ್ರಿಗೊಬ್ರು ಕನೆಕ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೋಬೋದು. ಬಟ್ ಒಂದು ಕಂಡೀಷನ್ ಏನಂದರೆ, ನೀವು ಕನೆಕ್ಟಾಗಿ ಸಪೋರ್ಟಾಗಿ ಈ ಥರ ಮಾಡೋಕ್ಕಿಂತ ಒಬ್ರದ್ದು ವಿಡಿಯೋ ನೋಡಿ. ಅವ್ರ ವಿಡಿಯೋ ನೋಡಿಬಿಟ್ಟು ಅವ್ರ ಕೆಳಗಡೆ ನಿಮ್ಗೆ ಫುಲ್ ನೋಡೋಕ್ಕಾಗೋದಿಲ್ವಾ? ಓಕೆ, ನಾನು ಅರ್ಥ ಮಾಡ್ಕೋತೀನಿ. ಫುಲ್ ವಿಡಿಯೋ ನೋಡದೇ ಇದ್ರೂ ಒಂದು 5 ನಿಮಿಷ ನೋಡಿ, ಒಂದು 3 ನಿಮಿಷನಾದರೂ ನೋಡಿ, ಅಷ್ಟಾದರೂ ನೋಡೋಕ್ಕಾಗತ್ತಲ್ವ? ಸೊ 3 ನಿಮಿಷ ನೋಡಿ, ಆ 3 ನಿಮಿಷದಲ್ಲಿ ಏನಿರುತ್ತೋ ಅದನ್ನು ನೀವು ಮೆಸೇಜ್ ಮಾಡಿ. ಸೊ ನಿಮ್ಮ ಮೆಸೇಜ್ ಟೈಪ್ ಆಗುವಷ್ಟರಲ್ಲಿ ಮತ್ತೆ 2 ನಿಮಿಷ ಆ ವಿಡಿಯೋ ರನ್ ಆಗಿರುತ್ತೆ. ಸೊ ಅಲ್ಲಿ 5 ನಿಮಿಷ ಆದ್ರೂ ಅವ್ರಿಗೆ ಪಾಪ ಹೆಲ್ಪ್ ಆಗುತ್ತೆ, ವಾಚ್ ಅವರ್ ಕೌಂಟ್ ಆಗುತ್ತೆ. ಓಕೆನಾ? ಸೊ ಈ ಥರನಾದರೂ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಖುಷಿ ಆಗುತ್ತೆ, ಮತ್ತು ಪ್ರಾಬ್ಲಮ್ಮು ಆಗೋದಿಲ್ಲ. ಈ ಥರ ಕನೆಕ್ಟು ಸಪೋರ್ಟು ಮಾಡೋಕ್ಕಿಂತ ಈ ಥರ ಕಮೆಂಟ್ ಅಂದರೆ ವಿಡಿಯೋ ಬಗ್ಗೆ ಏನಾದರೂ ಹೇಳಿದರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ? ಆ ಥರ ಮಾಡಿದರೆ ಒಳ್ಳೆಯದು. ಮತ್ತು ಇನ್ನೂ ಯಾರಾದರೂ ಇವಾಗ ಏನಾದರೂ ನೀವು ಕನೆಕ್ಟು ಸಪೋರ್ಟು ಅಥವಾ ನಂಬರ್ಸು ಈ ಥರ ಏನಾದರೂ ಮೆಸೇಜ್ ಕಮೆಂಟ್ ಬಾಕ್ಸಲ್ಲಿದ್ದರೆ ಇವಾಗಲೇ ಅದನ್ನೆಲ್ಲನೂ ಕೂಡ ರಿಮೂವ್ ಮಾಡಿಬಿಡಿ. ಯಾಕಂದರೆ ಆ ಥರ ಇರಬಾರ್ದು, ಆ ಥರ ಎಲ್ಲ ಇರಬಾರ್ದು ಕಮೆಂಟ್ ಬಾಕ್ಸಲ್ಲಿ. ಯಾಕಂದರೆ ನೀವು ಲಾಸ್ಟಲ್ಲಿ ಮಾನಿಟೈಸೇಷನ್ ಆಗುವಾಗ ಯೂಟ್ಯೂಬರ್ಸು ಸುಮ್ಮನೆ ಚಾನಲ್ನಲ್ಲಿ ಇದಾಗೋದಿಲ್ಲ, ಚಾನಲ್ ಚೆಕ್ ಮಾಡ್ತಾರೆ. 5 ಮೆಂಬರ್ಸ್, 6 ಮೆಂಬರ್ಸ್, 10 ಮೆಂಬರ್ಸ್ವರೆಗೂ ಅಲ್ಲಿ ನಿಮ್ಮ ಒಂದು ಚಾನಲ್ ಚೆಕ್ ಮಾಡೋಕ್ಕೆ ಮೆಂಬರ್ಸ್ ಇರ್ತಾರೆ. ಸೊ ಅವರು ನಿಮ್ಮ ಚಾನಲ್ನ ಚೆಕ್ ಮಾಡ್ತಾರೆ, ಯಾಕೆ ಈ ಚಾನಲ್ ಗ್ರೋ ಆಗ್ತಾಯಿದೆ, ಮತ್ತು ಯಾವ ವಿಡಿಯೋ ಕ್ಲಿಕ್ ಆಗಿದೆ, ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಎಷ್ಟು ವಾಚ್ ಅವರ್ ಆಗಿದೆ, ಎಷ್ಟು ದಿನದಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗಿದೆ, ಸೊ ಇವಾಗ ಪ್ರೆಸೆಂಟ್ ಸಬ್ಸ್ಕ್ರೈಬರ್ಸ್ ಎಷ್ಟು ರನ್ನಿಂಗ್ ಇದ್ದಾರೆ, ವ್ಯೂಸ್ ಎಷ್ಟು ಬರ್ತಾಯಿದೆ. ಸೊ ಎಲ್ಲವನ್ನು ಅವರು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿಬಿಟ್ಟು ಅವ್ರು ಅದಾದಮೇಲೆ ನಿಮಗೆ ಮಾನಿಟೈಸೇಷನ್ನ ಆನ್ ಮಾಡಿಕೊಡ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಈ ಥರ ಎಲ್ಲ ಇದ್ದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇವಾಗ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಯಾರಾದರೂ ಬೇರೆದವ್ರು ಮಾಡಿದರೂ ಅಷ್ಟೇ, ನೀವು ಬೇರೆದವ್ರಿಗೆ ಮಾಡಿದರೂ ಅಷ್ಟೇ, ಅದು ಏನಾದರೂ ನೋಟಿಫಿಕೇಷನ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು, ಏನಾದರೂ ಇದ್ದರೆ ಇವಾಗಲೇ ಅದನ್ನು ರಿಮೂವ್ ಮಾಡಿಬಿಡಿ. ಓಕೆನಾ?
ಅದರಿಂದ ರಿಮೂವ್ ಮಾಡೋದ್ರಿಂದ ನೆಕ್ಸ್ಟ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದು ಒಂದು ಪಾಯಿಂಟ್ ಆಯಿತಾ, ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇವಾಗ ನೆಕ್ಸ್ಟ್ ಪಾಯಿಂಟಿಗೆ ಬರ್ತೀನಿ. ವ್ಯೂಸ್ ಬರ್ತಾಯಿಲ್ಲ. ಸೊ ಎಲ್ರದ್ದು ಅದೇ ಪ್ರಾಬ್ಲಮ್. ಇವಾಗ ಅದೇ ಪ್ರಾಬ್ಲಮ್ ಇದೆ. ಸೊ ಯಾಕೆ ಅಂತಂದರೆ ಇವಾಗ ನೀವೇ ಯೋಚನೆ ಮಾಡಿ. ಇವಾಗ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋತಾ ಇದ್ದೀರಾ, ಒಬ್ರಿಗೊಬ್ರು ಕನೆಕ್ಟ್ ಆಗ್ತಾ ಇದ್ದೀರಾ, ಒಬ್ರಿಗೊಬ್ರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ, ಓಕೆನಾ. ಇಲ್ಲಿ ನಮ್ದು ಏನಾಗಿದೆ, ಸಬ್ಸ್ಕ್ರೈಬರ್ಸ್ ನಂಬರ್ಸ್ ಏನಿದೆ ಅದು ಕೌಂಟ್ ಆಗ್ತಾ ಹೆಚ್ಚಿಗೆ ಆಗ್ತಾ ಇದೆ. ಬಟ್ ವ್ಯೂಸೇ ಬರ್ತಾಯಿಲ್ಲ ವೀಡಿಯೋಸ್ಗೆ. ಯಾಕೆ? ಸಬ್ಸ್ಕ್ರೈಬರ್ಸ್ ಮಾಡಿದವರೆಲ್ಲರೂ ಕೂಡ, ಅಂದರೆ ಸಬ್ಸ್ಕ್ರೈಬ್ ಮಾಡಿದವರೆಲ್ಲರೂ ಕೂಡ ವೀಡಿಯೋಸ್ನ ನೋಡೋದಿಲ್ಲ, ಓಕೆನಾ. ಅಂದರೆ ನೀವಾಗಿ ಫೋರ್ಸೆಬಲಿ ನೀವು ನಿಮ್ಮ ಒಂದು ಚಾನಲ್ನ ಗ್ರೋ ಮಾಡ್ತಾಯಿದ್ದೀರಾ. ಅದು ಆಟೋಮೆಟಿಕಲಿ ಪಬ್ಲಿಕ್ಕಿಗೆ ರೀಚ್ ಆಗ್ತಾಯಿಲ್ಲ ಇನ್ನು. ಸೊ ಯಾರು ನೋಡೇ ಇಲ್ಲ ಅಂದಮೇಲೆ ವ್ಯೂಸ್ ಹೆಂಗೆ ಬರುತ್ತೆ ಅಲ್ವಾ? ನಿಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ವ್ಯೂಸ್ ಬರಲ್ಲ. ಸೊ ಹಾಗಾಗಿ ನೀವು ಚೆನ್ನಾಗಿ ಕಂಟೆಂಟ್ನ ಮಾಡಿ, ತಂಬ್ಲೈನ್ನ ಮಾಡಿ, ಓಕೆನಾ. ಆ ಥರ ಮಾಡ್ತಾಯಿದ್ರೆ ಬರುತ್ತೆ. ಅದಾದಮೇಲೆ ಇನ್ನೊಂದು ವ್ಯೂಸ್ ಬರಬೇಕಂದ್ರೆ ಮೇಯ್ನಾಗಿ ಏನಂದರೆ ನೀವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ನೀವು ಯಾವುದೇ ಮಾಡಿ, ಕಿಚನ್ದು ಮಾಡ್ತಿರೋ, ರಂಗೋಲಿದು ಮಾಡ್ತಿರೋ, ಡೈಲಿ ವ್ಲಾಗ್ಸ್ ಮಾಡ್ತಿರೋ, ಬೇಕಾದ ಯಾವ ವೀಡಿಯೋಸ್ ಹಾಕ್ತಿದ್ರು ಅಷ್ಟೇ, ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಡೈಲಿ ಬೇಸಸ್ ಆಗಿ ನೀವು ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ, ಓಕೆ 12:30ಗೆ ನೀವೇನಾದರೂ ವೀಡಿಯೋಸ್ ಹಾಕ್ತಿದ್ರೆ ಡೈಲಿ ನೀವು 12:30ಗೆ ನಿಮ್ಮೊಂದು ವೀಡಿಯೋ ಅಪ್ಲೋಡ್ ಆಗಬೇಕು. ಆ ಥರ ನೀವು ರಾತ್ರಿಯೇ ಸೆಟ್ ಮಾಡಿಡಬೇಕು, ಓಕೆನಾ. ಆ ಥರ ಸೆಟ್ ಮಾಡಿಟ್ರೆ 11:30 ಆದಮೇಲೆ ನಿಮ್ಮ ವಿಡಿಯೋ ಆಟೋಮೆಟಿಕಲಿ ಪಬ್ಲಿಕ್ಕಿಗೆ ರೀಚ್ ಆಗುತ್ತೆ. ಆವಾಗ ನಿಮ್ಮ ಒಂದು ಟೈಮ್ ಏನಾಗುತ್ತೆ, ಕರೆಕ್ಟಾಗಿರುತ್ತೆ. ಯಾರಾದರೂ ನಿಮ್ಮ ವಿಡಿಯೋ ನೋಡ್ತಿದ್ರೆ ಅದು ವ್ಯೂ ಕಂಟಿನ್ಯೂ ಆಗುತ್ತೆ. ನಿಮ್ಮ ವ್ಯೂಸ್ ಅಂದರೆ ನಿಮ್ಮ ವಿಡಿಯೋ ಏನಾಗುತ್ತೆ, ಅವ್ರಿಗೆ ಡೈಲಿ ನಿಮ್ಮ ವಿಡಿಯೋ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ಹಂಗಾಗಿ ಅವರು ಕಂಟಿನ್ಯೂಸ್ ಆಗಿ ನೋಡ್ತಾರೆ. ಇವಾಗ ಮೊಬೈಲ್ ಓಪನ್ ಮಾಡಿದ ತಕ್ಷಣ ನಮ್ಮ ಫೇವ್ರೆಟ್ ಯಾರು ಇರ್ತಾರಲ್ವ, ಸೊ ಅವ್ರ ವ್ಲಾಗ್ ನೋಟಿಫಿಕೇಷನ್ ಬರುತ್ತಲ್ವ. ಸೊ ಆ ಥರ ನಿಮ್ಮ ಒಂದು ವ್ಲಾಗ್ನ ಅವ್ರ ಫೋನಲ್ಲಿ ನೋಟಿಫಿಕೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಮೇಯ್ನಾಗಿ ಟೈಮ್ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕು. ಆಮೇಲೆ ಇನ್ನೊಂದು ಏನಂದರೆ ತಮ್ನೈಲ್ ಚೆನ್ನಾಗಿ ಹಾಕಬೇಕು, ಓಕೆನಾ. ಅದಂತೂ ಗೊತ್ತಿದ್ದಿದೆ ನಿಮಗೆ. ತಮ್ನೈಲ್ ಏನಿರುತ್ತೆ ಅದನ್ನು ನೋಡಿಬಿಟ್ಟು ವಿಡಿಯೋನ ಕ್ಲಿಕ್ ಮಾಡ್ತಾರೆ ಜನ. ಸೊ ಹಾಗಾಗಿ ಅದನ್ನು ನೀವು ಮೇಯ್ನ್ ಚೆನ್ನಾಗಿರೋ ಥರ ನೋಡಿ ಕ್ರಿಯೇಟಿವಿಟಿಯಾಗಿ ಮಾಡಬೇಕು. ಸೊ ಒಂದು 8-10 ಫೋಟೋಸ್ ಎಲ್ಲ ಎಡಿಟ್ ಮಾಡಿ ಮಾಡೋಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ಒಂದು 4-5 ಅಥವಾ 3-4 ಈ ಥರ ಎಡಿಟ್ ಮಾಡಿ ಚೆನ್ನಾಗಿ ನೀಟಾಗಿ ಹೈಲೈಟ್ ಏನಿರುತ್ತೆ ಅದನ್ನು ಮಾಡಬೇಕಾಗತ್ತೆ, ಓಕೆನಾ. ಇನ್ನು ನೆಕ್ಸ್ಟ್ ಇನ್ನೊಂದು ಏನು ಟಿಪ್ಸ್ ಮೇಯ್ನಾಗಿ ಏನಂದರೆ, ಇವಾಗ ಎಲ್ಲರೂ ಕೂಡ ಡೈಲಿ ಒಂದು ವಿಡಿಯೋ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿರ್ತೀರ. ಸೊ ಆ ಥರ ಆಗೋಕ್ಕೆ ಹೋಗ್ಬೇಡಿ. ಇವಾಗ ನೀವು ಹೊಸ ಯೂಟ್ಯೂಬರ್, ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಡೈಲಿ ಒಂದು 2-3 ವೀಡಿಯೋನಾದರೂ ನೀವು ಹಾಕಲೇಬೇಕಾಗುತ್ತೆ, ಓಕೆನಾ. ನೀವು 2-3 ವೀಡಿಯೋ ಹಾಕಿದರೆ ಮಾತ್ರ ನಿಮ್ಮ ಒಂದು ಚಾನಲ್ ಪದೇ ಬೇರೆದವ್ರಿಗೆ ರೀಚ್ ಆಗುತ್ತೆ, ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೊ ಹಾಗಾಗಿ ನೀವು ಇವಾಗ ಡೈಲಿ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ರೀಚ್ ಆಗೋದಿಲ್ಲ. ಯಾಕಂದರೆ ಇವಾಗ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬರ್ಸು ಅವರು ಒಂದು ವಿಡಿಯೋನ ಹಾಕ್ತಾಯಿರ್ತಾರೆ, ಅವರು ಕೂಡ ಒಂದು ಹಾಕ್ತಾರೆ. ಯಾಕಂದರೆ ಅವರು ಆಲ್ರೆಡಿ ಎಲ್ಲ ರೀಚ್ ಆಗಿದೆ, ಅವ್ರಿಗೆ ವ್ಯೂಸ್ ಎಲ್ಲ ಬರ್ತಾಯಿದೆ, ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದ್ದಾರೆ, ಮಿಲಿಯನ್ಸ್ ಗಂಟಲೆ, ಲ್ಯಾಕ್ ಗಂಟಲೆ, 1000 ಗಂಟಲೆ ವ್ಯೂಸ್ ಬರ್ತಾಯಿದೆ. ಅದಾದಮೇಲೆ ಅವರು ಅಂದರೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಓಕೆ ಈ ವ್ಲಾಗ್ ನಾನು ನೋಡ್ತೀನಿ, ಅವ್ರದ್ದು ಡೈಲಿ ರುಟೀನ್ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿಬಿಟ್ಟು ಅವರು ಡೈಲಿ ರುಟೀನ ಒಂದು ಅಪ್ಲೋಡ್ ಮಾಡಿ ಬಿಟ್ಬಿಡ್ತಾರೆ. ಯಾಕಂದರೆ ಇವಾಗಲೇ ಅವರು ಆಲ್ರೆಡಿ ವಿನ್ ಆಗಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರು ಒಂದೇ ಹಾಕ್ತಾರೆ. ಬಟ್ ನಾವಿನ್ನೂ ರನ್ನಿಂಗಲ್ಲಿದ್ದೀವಿ, ಓಕೆನಾ. ಇವಾಗ ನಾವು ಜನಕ್ಕೆ ರೀಚ್ ಆಗಬೇಕಂದ್ರೆ ನಾವು ಪದೇ ವಿಡಿಯೋಸ್ ಹಾಕ್ತಾ ಇರಬೇಕು. ಸೊ ಹಾಗಾಗಿ 2-3 ವಿಡಿಯೋಸ್ ಹಾಕಲೇಬೇಕು. ಓಕೆ, ನೀವು ಒಂದು ವಿಡಿಯೋ ಹಾಕಿ 2 ಶಾರ್ಟ್ಸ್ ಹಾಕಿ ಪರವಾಗಿಲ್ಲ, ಒಂದು ಫುಲ್ ವಿಡಿಯೋ ಹಾಕಿ 2 ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ನಡೆಯುತ್ತೆ. ಮಿನಿಮಮ್ ಅಂದರೂ ಅಷ್ಟೇ ಅಂತ ಏನಿಲ್ಲ, 10 ವಿಡಿಯೋಸ್ ಆದ್ರೂ ನೀವು ಹಾಕ್ಬೋದು, ಓಕೆನಾ. ಆದರೆ ನೀವು ಯೂಟ್ಯೂಬಲ್ಲಿ 10 ವಿಡಿಯೋಸ್ ಕೂಡ ನೀವು ಹಾಕ್ಬೋದು. ಆದರೆ ಇನ್ನೊಂದೇನೆಂದರೆ 3-4 ವಿಡಿಯೋಸ್ ನೋಟಿಫಿಕೇಷನ್ ರೀಚ್ ಆಗುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ. ಬಟ್ ಇನ್ನು ಮಿಕ್ಕಿದ್ದು ನೋಟಿಫಿಕೇಷನ್ ಹೋಗೋದಿಲ್ಲ, ಅಷ್ಟೇ ಡಿಫ್ರೆನ್ಸ್. ಬಟ್ ಅದನ್ನು ಬಿಟ್ಟರೆ ನೀವು 10 ವೀಡಿಯೋಸ್ವರೆಗೂ ನೀವು ಅಪ್ಲೋಡ್ ಮಾಡ್ಬೋದು, ನೋ ಪ್ರಾಬ್ಲಮ್, ಓಕೆನಾ. ಇವಾಗ ನೆಕ್ಸ್ಟ್ ಬರ್ತೀನಿ ವಾಚ್ ಅವರ್ ಕಂಪ್ಲೀಟ್ ಆಗೋದು. ಸೊ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಒಂದು ಸ್ವಲ್ಪ ಟಿಪ್ಸ್, ನಾನು ಫಾಲೋ ಮಾಡೋ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಮೇಯ್ನಾಗಿ ಏನಂದರೆ ಅದನ್ನು ಅಷ್ಟೇ, ನೀವು ಜಾಸ್ತಿ ವೀಡಿಯೋಸ್ನ ಹಾಕಬೇಕು, ಓಕೆನಾ. ಅದಾದಮೇಲೆ ನೆಕ್ಸ್ಟು ಬಂದುಬಿಟ್ಟು
ನೀವು ಏನಾದರೂ ಅಂದರೆ ನಿಮ್ಮ ವಿಡಿಯೋದಲ್ಲಿ ನೀವೇನಾದರೂ ಶೇರ್ ಮಾಡಬೇಕಂದ್ರೆ ನೀವು ಏನು ತಂಬ್ಲೈನ್ ಹಾಕಿರ್ತೀರಲ್ವ, ಒಂದು ಗೋಲ್ಡ್ ಶಾಪಿಂಗ್ ಆಗಿರ್ಬೋದು ಅಥವಾ ಏನಾದರೂ ಸೀಕ್ರೆಟ್ ಆಗಿರ್ಬೋದು ಅಥವಾ ಏನೋ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರ್ತೀರ. ಸೊ ಆ ಒಂದು ಮ್ಯಾಟರ್ ಇರುತ್ತಲ್ವ ಹೇಳಬೇಕು ಅಂತ ಹೇಳ್ಬಿಟ್ಟು, ಆ ಒಂದು ಮ್ಯಾಟರ್ನ ನೀವೇನು ಮಾಡಬೇಕು, ವಿಡಿಯೋ ಮಧ್ಯದಲ್ಲಿ ಹಾಕಬೇಕು ಅಥವಾ ಎಂಡಲ್ಲಿ ಹಾಕಬೇಕು. ಓಕೆನಾ? ವಿಡಿಯೋ ಎಂಡಲ್ಲಿ ಹಾಕಬೇಕು ಇಲ್ಲ ಮಧ್ಯದಲ್ಲಿ ಹಾಕಬೇಕು. ಯಾಕಂದರೆ ಅದನ್ನು ಆ ಒಂದು ವಿಷಯನ ನೋಡೋಕ್ಕಾದ್ರೂ ವ್ಯೂವರ್ಸ್ ಏನು ಮಾಡ್ತಾರೆ, ವಿಡಿಯೋನ ನೋಡ್ತಾರೆ. ಸೊ ಅಲ್ಲಿ ನಿಮಗೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ನಿಮ್ಮ ಒಂದು ಚಾನಲ್ ಎಂಗೇಜ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆದ್ರೂ ವಾಚ್ ಅವರ್ ಕೌಂಟ್ ಆಗುತ್ತೆ. ಓಕೆನಾ? ಈ ಥರನೂ ಕೂಡ ಮಾಡ್ಬೋದು. ನೀವು ಫಸ್ಟಲ್ಲೇ ಹಾಕಿಬಿಟ್ರೆ ಏನಾಗುತ್ತೆ, ಆಯಿತು ವಿಡಿಯೋ ಓಪನ್ ಮಾಡ್ತಾರೆ, ಮ್ಯಾಟರ್ ಏನಂತ ನೋಡ್ತಾರೆ, ಅದಾದಮೇಲೆ ವಿಡಿಯೋ ಕ್ಲೋಸ್ ಮಾಡಿ ಮತ್ತೆ ಹೋಗ್ತಾ ಇರ್ತಾರೆ. ಸೊ ಹಂಗಾಗಿಬಿಟ್ಟು ವೀಡಿಯೋಸ್ನ ಅಂದರೆ ಏನಾದರೂ ಹಾಕಬೇಕಂದ್ರೆ ನೀವು ಏನು ಮ್ಯಾಟರ್ ಇರುತ್ತಲ್ವ ಕಂಟೆಂಟು, ಸೊ ಅದು ಮಧ್ಯದಲ್ಲಿ ಹಾಕಿ ಅಥವಾ ಲಾಸ್ಟಲ್ಲಿ ಹಾಕಿ. ಅಲ್ಲಿವರೆಗೂನಾದರೂ ಅವರು ವಿಡಿಯೋನ ವಾಚ್ ಮಾಡ್ತಾರೆ, ನಮ್ಮ ಒಂದು ಚಾನಲ್ ಎಂಗೇಜ್ ಆಗುತ್ತೆ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ, ಫಸ್ಟಿಗೆ ನೀವು ಹೊಸ ಯೂಟ್ಯೂಬರ್ ಆಗಿದ್ದರೆ ಕಡಿಮೆ ಟೈಮಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಇವಾಗ ಒಂದು 5 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಈ ಥರ ಚಿಕ್ಕದಾಗಿ ವೀಡಿಯೋಸ್ನ ಹಾಕಿ. ಯಾಕಂದರೆ ಯಾರಿಗಾದರೂ ಜಾಸ್ತಿ ನೋಡಬೇಕಂದ್ರೆ ಬೋರ್ ಆಗುತ್ತೆ, ಅದು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಚಿಕ್ಕದಾಗಿಯೇ ಅದರಲ್ಲೇ ಸ್ವಲ್ಪ ಎಲ್ಲನೂ ಸ್ವಲ್ಪ ಕಂಟೆಂಟ್ನ ಮಿಕ್ಸ್ ಮಾಡಿಬಿಟ್ಟು ಹಾಕಿದರೆ ನೋಡೋರ್ಗೂ ಇಂಟ್ರೆಸ್ಟ್ ಆಗುತ್ತೆ ಮತ್ತು ಬೋರ್ ಆಗೋದಿಲ್ಲ. ಸೊ ಹಂಗಾಗಿಬಿಟ್ಟು ಫಸ್ಟು ಕಡಿಮೆನೇ ಹಾಕಿ, ನೀವು 2ರಿಂದ 3 ವೀಡಿಯೋಸ್ನೂ ಹಾಕಿ, ಬಟ್ ಸಣ್ಣದಾಗಿ ಹಾಕಿ, ಒಂದು 3 ಮಿನಿಟ್ಸ್ 5 ಮಿನಿಟ್ಸ್ ಈ ಥರ ಹಾಕಿ. ಅದಾದಮೇಲೆ ನಿಮ್ಮೊಂದು ಚಾನಲ್ ಗ್ರೋ ಆಗುತ್ತಲ್ವ, ಸೊ ಗ್ರೋ ಆಗ್ತಾ ವ್ಯೂಸ್ ಅಂದರೆ ವ್ಯೂವರ್ಸ್ ನಿಮಗೆ ನಿಮ್ಮೊಂದು ಚಾನಲ್ಗೆ ಅಟ್ಯಾಚ್ ಆದಮೇಲೆ ನಿಮ್ಮೊಂದು ಚಾನಲ್ಗೆ ಇವಾಗ ಅಡಿಕ್ಟ್ ಆಗಿರ್ತಾರೆ ಅವರು ಆಲ್ರೆಡಿ. ನಿಮ್ಮ ಚಾನಲ್ ನೋಡ್ತಾ ಇರ್ತಾರಲ್ವ, ನಿಮ್ಮ ಚಾನಲ್ಲು ನಿಮ್ಮ ವೀಡಿಯೋಸು ಅವ್ರಿಗೆ ಇಂಟ್ರೆಸ್ಟ್ ಬಂದಿರುತ್ತೆ. ಸೊ ಆಲ್ರೆಡಿ ಅವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಆವಾಗ ಏನು ಮಾಡಬೇಕಂದ್ರೆ ನಿಮ್ಮ ಒಂದು ವೀಡಿಯೋಸ್ದು ಏನು ಟೈಮಿಂಗ್ ಇರುತ್ತಲ್ವ, ಸೊ ಸ್ವಲ್ಪ ಲೆಂತಿ ಮಾಡ್ಕೋತಾ ಹೋಗಿ, ಪರವಾಗಿಲ್ಲ ನಡೆಯುತ್ತೆ. ಯಾಕಂದರೆ ಆಲ್ರೆಡಿ ಅವರು ನಿಮ್ಮೊಂದು ವೀಡಿಯೋಸ್ಗೆ ನಿಮ್ಮೊಂದು ವ್ಲಾಗ್ಗೆ ಅವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅವ್ರು ಕಂಟಿನ್ಯೂ ಆಗಿ ನೋಡ್ತಾರೆ, ಟೈಮ್ ಕೂಡ ನೋಡೋದಿಲ್ಲ. ಯಾಕಂದರೆ ಅವರು ನಿಮ್ಮ ವೀಡಿಯೋನ ಅಷ್ಟು ಇಷ್ಟಪಡ್ತಿರ್ತಾರೆ. ಸೊ ಹಾಗಾಗಿ ಆವಾಗ ನೀವು ಸ್ವಲ್ಪ ಟೈಮ್ ಜಾಸ್ತಿ ಮಾಡಿದ್ರು ನಡೆಯುತ್ತೆ. ಓಕೆನಾ? ಈ ಥರ ನೀವು ಟ್ರೈ ಮಾಡಿ ನೋಡಿದರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟು ಹೇಳಬೇಕಿತ್ತು. ಸೊ ಹೇಳಿದ್ದೀನಿ. ಸೊ ನಂದು ಡೌಟ್ಸ್ ಕ್ಲಿಯರ್ ಆಗಿದೆ. ಮೇಯ್ನಾಗಿ ಅಂದರೆ ಈ ಸಪೋರ್ಟು ಕನೆಕ್ಟು ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಸೊ ಎಲ್ಲ ಹೊಸ ಯೂಟ್ಯೂಬರ್ಸ್ಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಇದರಲ್ಲಿ ಏನೆಲ್ಲ ಮಾಡಿದರೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕೋಕ್ಕಾಗಿಲ್ಲ. ಸೊ ಕಂಟಿನ್ಯೂ ಮಾಡಲಿಲ್ಲ ವಿಡಿಯೋನ, ಯಾಕಂದರೆ ಲೆಂತ್ ಆಗಿಬಿಡುತ್ತೆ ತುಂಬ, ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ. ಸೊ ಹಂಗಾಗಿ ಆ ಒಂದು ಟಾಪಿಕ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತಪ್ಪದೆ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.